ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 4/2/2026 ಬುಧವಾರ ದಿನ ನಿಮಗೆ ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಏನೇನಾಗಿದೆ ಮಾರ್ಕೆಟ್ನಲ್ಲಿ ಅಂತ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ಓಕೆ, ಸೊ ಮುಂಚೆನೆ ನಿಮಗೊಂದು ಪೋಸ್ಟ್ ಮಾಡಿದೆ. ಎಸ್, ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಆದಾಗ ಏನ್ ಆಗಬಹುದು ಅನ್ನುವ ಘಟನೆನ ಮಾರ್ಕೆಟ್ ನೋಡ್ಕೊಳ್ತಿ. ಇಟ್ಸ್ ಅಬೌಟ್ ಅರೌಂಡ್ 1100 to 1200 ಪಾಯಿಂಟ್ಸ್ ಗ್ಯಾಪ್ ಅಪ್, ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಓಪನ್ ಆಗಿ ಮಾರ್ಕೆಟ್ ಇಲ್ಲಿ ಲುಕ್ ಹಿಯರ್ ಲೈವ್ ಅಲ್ಲಿ ಇದ್ದಾಗ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಕೆಳಗಡೆ ಹೋಗೋ ಸಾಧ್ಯತೆ ಸುಳ್ಳಿದೆ, ಅಥವಾ ಇಲ್ಲಿ ಆರ್ಡರ್ ಸ್ಪ್ಲಿಟ್ಟಿಂಗ್ ಆಗ್ತಾ ಇದೆ, ಪ್ರಾಫಿಟ್ ಬುಕ್ಕಿಂಗ್ ಸ್ಲೋ ಆಗತ್ತೆ ಅಂತ ಮಾತಾಡ್ತಾ ಇದೆ ಮಾರ್ಕೆಟ್ ಪೂರ್ತಿ ದಿನ. ಓಕೆ, ಇಟ್ ವಾಸ್ ಅ ರೌಂಡ್ ನಂಬರ್ ತರ 25,700 ಅಥವಾ 800 ಹತ್ರನೇ ಟೈಮ್ ಪಾಸ್ ಮಾಡಿ ಎಕ್ಸ್ಪೈರಿ ಆಗಿದೆ. ಓಕೆ, ಸೊ ಹಂಗಾದ್ರೆ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ಸ್ ಆದ್ಮೇಲೆ ಕೆಲವೊಂದು ದಿನಗಳು ಮಾರ್ಕೆಟ್ ಏನ್ ರೀತಿ ಪ್ಲೇ ಆಗುತ್ತೆ. ಸೊ ಫಾರ್ ದಟ್ ಪರ್ಪಸ್ ಐ ಪುಟ್ ಅ ಡೇ ಆಂಗಲ್. ಸೊ ಒಂದು ದಿನದ ಆಂಗಲ್ ಇಂದ ನೋಡ್ಕೊಳ್ತೀವಿ. ಹ್ಯೂಜ್ ಗ್ಯಾಪ್ ಅಪ್ ಆದ್ಮೇಲೆ ಮಾರ್ಕೆಟ್ ಹ್ಯೂಜ್ ಪ್ರಾಫಿಟ್ ಬುಕಿಂಗ್ ಕೂಡ ಆಗಿದೆ. ಸೊ ಮಾರ್ಕೆಟ್ ಈ ರೀತಿ ಹ್ಯೂಜ್ ಗ್ಯಾಪ್ ಅಪ್ ನ ಸಸ್ಟೈನ್ ಆಗ್ಲಿಕ್ಕೆ ಸಾಧ್ಯತೆ ಬಹಳ ಕಮ್ಮಿ ಇರುತ್ತೆ. ಸೊ ಏನಾಗ್ಬಹುದು ನಾಳೆ ದಿನ ಅನ್ನೋದಕ್ಕೆ ಇಂಪಾರ್ಟೆಂಟ್ ಲೆವೆಲ್ಗಳನ್ನ ಡ್ರಾ ಮಾಡಿ ಶುರು ಮಾಡೋಣ. ನಂಬರ್ 1, ಮಾರ್ಕೆಟ್ ಕ್ಲೋಸ್ ಆಗೋ ಜಾಗದಲ್ಲೇ ಒಂದು ಇಂಪಾರ್ಟೆಂಟ್ ಜಾಗ ಕೂಡ ಇದೆ. ದಟ್ ಇಸ್ ದಿಸ್. ಓಕೆ, 25,700 ಹತ್ರ ನಿಮಗೆ ಹಿಸ್ಟಾರಿಕಲ್ ಗ್ಯಾಪ್, ಸಪೋರ್ಟ್ ಅಥವಾ ಪ್ರೈಸ್ ಆಕ್ಷನ್ ರಿಜೆಕ್ಷನ್ ಇದೆ. ಸೊ ಈ ಜಾಗದಿಂದ ಮಾರ್ಕೆಟ್ ಫೇಲ್ಯೂರ್, ಐ ರಿಪೀಟ್ ಹಿಯರ್, ಮಾರ್ಕೆಟ್ ಫೇಲ್ಯೂರ್ ಆದ್ರೆ ಹೈ ಪ್ರೊಬಾಬಲ್ ಮಾರ್ಕೆಟ್ ಕ್ಯಾನ್ ಕಮ್ ಟು 25,500. ಸೊ ಆ ಲೆವೆಲ್ನ ಮಾರ್ಕ್ ಮಾಡೋಣ, 25,500 ಲೆವೆಲ್. ಓಕೆ, ಸೊ ಎಕ್ಸಾಕ್ಟ್ಲಿ ಮಾರ್ಕ್ ಮಾಡಿದ್ವಿ ಇದು. ಸೊ ಇಲ್ಲ ಮಾರ್ಕೆಟ್ ಅಂತೂ ಆಬ್ವಿಯಸ್ಲಿ ನಿಮ್ಗೆ ಈ ತರ ಇದೆ ಅಂದ್ರೆ ಇವತ್ತು ಮಾರ್ಕೆಟ್ ಮಾಡಿರೋ ಟಾಪ್ ನ ಮೇಜರ್ ಲೆವೆಲ್ ನ ರಿಜೆಕ್ಷನ್ ಮಾರ್ಕ್ ಮಾಡ್ಕೋತೀನಿ, 26,300. ಓಕೆ, ಇದರ ಜೊತೆಗೆ ಅದರ್ ಸ್ವಲ್ಪ ಕೆಲವು ಲೆವೆಲ್ಗಳಿವೆ, ಲೈಕ್ ಅರೌಂಡ್ 26,000. ಓಕೆ, ಲೈಕ್ ಎಕ್ಸಾಕ್ಟ್ಲಿ ತಗೋಬೇಕಪ್ಪ ಅಂದ್ರೆ 25,950. ಮೂವಿಂಗ್ ಎವರೇಜ್ಗಳ ಲೆಕ್ಕ ತಗೊಂಡ್ರೆ ನೋಡ್ಕೋತೀರಿ ನಿಮಗೆ 50-day ಮೂವಿಂಗ್ ಎವರೇಜ್ ಈಗ ಇರೋದು 25,800ಕ್ಕೆ. ಓಕೆ, ಸೊ ಅದು ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅನ್ಕೊಳ್ತೀನಿ. ಸೊ ಸ್ವಿಚ್ ಟು 30 minutes. 30 ನಿಮಿಷಕ್ಕೆ ಸ್ವಿಚ್ ಮಾಡಿದ್ದೀನಿ ಅಂಡ್ ಪ್ಲಾನ್ ಆಗಿ ಥಿಂಕ್ ಮಾಡ್ತೀನಿ ಏನಾಗ್ಬೋದು ಮಾರ್ಕೆಟ್ ಅಲ್ಲಿ. ಲುಕೇಟ್ ಹಿಯರ್, ಮಾರ್ಕೆಟ್ ಇನ್ ಕೇಸ್ ಏನಾದರೂ 25,700 ಕೆಳಗಡೆ, ಐ ರಿಪೀಟ್ ಹಿಯರ್, 700 ಕೆಳಗಡೆ ಏನಾದರೂ ಮಾರ್ಕೆಟ್ ನಿಮಗೆ ಲೋವರ್ ಹೈ ಕ್ರಿಯೇಟ್ ಆಗ್ತಾ ಇದ್ರೆ, ಐ ರಿಪೀಟ್ ಹಿಯರ್, ಇಲ್ಲಿ ಮಾರ್ಕೆಟ್ ಲೈಕ್ ಡೈಜೆಸ್ಟ್ ಅಥವಾ ಕರೆಕ್ಷನ್ ಆಗುವ ಸಾಧ್ಯತೆ ಹೆವಿ ಇದೆ. ಬಿಕಾಸ್ ಲಾಜಿಕಲಿ ಥಿಂಕ್ ಮಾಡಿ ಸರ್, ಈಗಲೂ ಸ್ವಲ್ಪ ಜನ ಪ್ರಾಫಿಟ್ ಬುಕ್ ಮಾಡದೇನೆ ಇರಬಹುದು ಬಿಕಾಸ್ ಆಫ್ ದೀಸ್ ಕೈಂಡ್ ಆಫ್ ಹ್ಯೂಜ್ ಗ್ಯಾಪ್ಸ್. ಎಲ್ಲ ಸ್ಟಾಕ್ ಅಲ್ಲಿ ಆಗಿದೆ. ಆ ಸ್ಟಾಕು ಮಾರ್ಕೆಟ್ ನಲ್ಲಿ ನಾಳೆ ಇನ್ ಕೇಸ್ ಪ್ರಾಫಿಟ್ ಬುಕ್ಕಿಂಗ್ ಬರ್ತಾ ಇದ್ರೆ ಸ್ಲೋಲಿ ನೆಗೆಟಿವ್ ಅಥವಾ ಸ್ಲೋಲಿ ರೇಂಜ್ ಬೌಂಡ್ ನೆಗೆಟಿವ್ ಆಗುವ ಸಾಧ್ಯತೆ ಕಾಣುತ್ತೆ ಇನ್ ಕೇಸ್ ಮಾರ್ಕೆಟ್ ಗೋಸ್ ಬಿಲೋ 25,700. ನಂಬರ್ 1 ಪಾಯಿಂಟ್. ಎರಡನೇ ಪಾಯಿಂಟ್ ನಲ್ಲಿ ಥಿಂಕ್ ಮಾಡಬೇಕಪ್ಪ ಅಂದ್ರೆ ಮಾರ್ಕೆಟ್ ಇವತ್ತು ಮಾಡಿರುವ ಒಂದು ಟರ್ನಿಂಗ್ ಪಾಯಿಂಟ್, ದಟ್ ಇಸ್ 25,850. ಇಲ್ಲಿ ನಿಮಗೆ 50-day ಮೂವಿಂಗ್ ಎವರೇಜ್ ರಿಜೆಕ್ಷನ್ಸ್ ಕೂಡ ಇದೆ ಅಂಡ್ ಈ ಜಾಗ ಮೇಜರ್ ಲೆವೆಲ್ ಸಪೋರ್ಟ್ ಕೂಡ ಇದೆ. ಓಕೆ, ಫ್ಲಾಟ್ ಆಗಿ ಓಪನ್ ಆದ್ರೆ ಮಾರ್ಕೆಟ್ ಇಲ್ಲಿಂದ ನಿಮಗೆ ಬಾಯಿಂಗ್ ಸ್ಟ್ರಕ್ಚರ್ ಸಿಕ್ಕರೆ ಸ್ಲೋಲಿ ಸೈಡ್ ವೇಸ್ ಟು ನೆಗೆಟಿವ್ ತರ 25,850 ಹೋಗ್ಬೋದು, ನಂತರ 25,950. ಎರಡು ಪಾಯಿಂಟ್ ಆಫ್ ವ್ಯೂ. ಇಲ್ಲ ಮಾರ್ಕೆಟ್ ಆ ರೀತಿಯನ್ನು ಹೋಗೋದಿಲ್ಲ ಸರ್, ಮಾರ್ಕೆಟ್ ಕ್ಯಾನ್ ಓಪನ್ ಲೈಕ್ ಗ್ಯಾಪ್ ಅಪ್ ಅಂತ ಓಪನ್ ಆಗಿದೆ ಬಿಲ್ಕುಲ್, ಲೈಕ್ ಅರೌಂಡ್ 25,800 ಹತ್ರ ಈ ರೀತಿ ಗ್ಯಾಪ್ ಅಪ್ ಓಪನ್ ಮಾಡಿದೆ. ಓಕೆ, ಓಪನ್ ಆದ ತಕ್ಷಣ ಮಾರ್ಕೆಟ್ ಈ ಟರ್ನಿಂಗ್ ಪಾಯಿಂಟ್ ಹತ್ರ ರಿಜೆಕ್ಷನ್ ಪಕ್ಕ ಇದೆ. ಸೊ ಅದನ್ನ ಮಾರ್ಕೆಟ್ ದಾಟ್ಕೊಂಡ್ರೆ ಹೋಗುತ್ತೆ, ಅಥವಾ ಇದೇ ಜಾಗದಿಂದ ರಿಜೆಕ್ಷನ್ ಕೂಡ ಬರಬಹುದು 25,700. ಇಲ್ಲ ಮಾರ್ಕೆಟ್ ನಲ್ಲಿ ನಮಗೆ ಗ್ಯಾಪ್ ಡೌನ್ ಓಪನ್ ಆಗ್ಬೋದು, ಲೈಕ್ ಪ್ರಾಫಿಟ್ ಬುಕ್ಕಿಂಗ್ ಅದೇ ರೀತಿ ಕೂಡ ಆಗ್ಬೋದು. ಸೊ 25,700 ಕೆಳಗಡೆ ಅಥವಾ 25,600 ಹತ್ರ ರೀತಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ ಏನ್ ಮಾಡಿದೆ ಅಂದ್ರೆ ಗ್ಯಾಪ್ ಫಿಲ್ ಅಪ್ ಮಾಡ್ಕೊಂಡ್ಬಿಟ್ಟು ಸೊ ಸ್ಲೋಲಿ ನೆಗೆಟಿವ್ ಆಗ್ತಾ ಹೋಗ್ತಾ ಕೆಳಗಡೆ ಈ ರೀತಿ ಬರ್ಬೋದು. ಇಲ್ಲಿ ಏನ್ ಪ್ಯಾಟರ್ನ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತೀರಿ. ಇದರ ಎಂ ಪ್ಯಾಟರ್ನ್ ಆಗತ್ತಾ ಅಥವಾ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಆಗತ್ತಾ, ಲೈಕ್ ಬೇರಿಶ್ ಎಂಗಲ್ಫಿಂಗ್ ಆಗತ್ತಾ, ಆ ಸ್ಥಿತಿ ನಿರ್ಮಾಣ ಆಗಬಹುದು. ಸೊ ಈ ರೀತಿ ಹ್ಯೂಜ್ ಶಾಕ್ ಮೊಮೆಂಟಮ್ ನಾಳೆನೂ ಆಗತ್ತೆ. ಪ್ರತಿ ಎಕ್ಸ್ಪೈರಿ ಆಗುತ್ತೆ. ನಾನು ₹4 ಪ್ರೀಮಿಯಂ ₹400 ಆಗಿದೆ ಅಂತ ಪ್ರತಿ ಎಕ್ಸ್ಪೈರಿ ಹೋಗಿ ಕುತ್ಕೊಂಡು ಬೆಟ್ಟಿಂಗ್ ದಂಧೆ ತರ ಇದನ್ನ ಕೆಲಸ ಮಾಡ್ಲಿಕ್ಕೆ ಹೋಗ್ಬಿಡಿ ಸರ್. ದಿಸ್ ಇಸ್ ಶಾಕಿಂಗ್ ಇವೆಂಟ್ ಅಂಡ್ ಮಾರ್ಕೆಟ್ ಹ್ಯಾಸ್ ಗಿವನ್ ಸಖತ್ತಾಗಿ ರಿಟರ್ನ್ ಕೊಟ್ಟಿರಬಹುದು ಕೆಲವೊಂದು ಜನರಿಗೆ. ಓಕೆ, ಅಪಾರ್ಟ್ ಫ್ರಮ್ ದಿಸ್ ವೆನ್ ನಾನೇನ್ ಮಾಡಿದೆ ಅನ್ನೋ ಸ್ಥಿತಿ ಕೂಡ ಡಿಸ್ಕಷನ್ ಮಾಡೋಣ. ಇವೆಲ್ಲ ನೀವು ತಿಳ್ಕೊಂಡಿದ್ದೀರಿ ನಾಳೆ ಯಾವ ರೀತಿ ಓಪನ್ ಆಗೋದ್ ಬಗ್ಗೆ. ಸೊ ನಿಮ್ ಜೊತೆನೆ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಇದ್ದೆ. ಓಕೆ, ಐ ವಾಸ್ ಸೆಲ್ಲಿಂಗ್ ದ ಪುಟ್ಸ್ ಹಿಯರ್. ಯಾವಾಗ ಮಾರ್ಕೆಟ್ ಈ ಟರ್ನ್ ತಗೊಂಡ ಆ ಟೈಮಲ್ಲಿ ಐ ವಾಸ್ ಹ್ಯೂಜ್ ವಿಕ್ಸ್ ಇರೋದ್ರಿಂದ ನಾನು ಆಪ್ಷನ್ ಪುಟ್ ಸೆಲ್ ಮಾಡ್ತಾ ಇದ್ದೆ.
ಮಾರ್ಕೆಟ್ ಮೇಲ್ಗಡೆ ಹೋದ್ಮೇಲೆ 25,860 ಕೆಳಗಡೆ ಬಂದ್ಮೇಲೆ ಸೊ ಲೈಟ್ ಆಗಿ 25,800 ಇವನ್ 25,750 ಲೆವೆಲ್ ವರೆಗೂ ಕಾಲ್ ರೇಟಿಂಗ್ ಮಾಡಿದ್ದಾನೆ. ಓಕೆ, ಸೊ ಲುಕ್ ಅಟ್ ಹಿಯರ್ ವಿಕ್ಸ್ ನಿಮಗೆ ಪೂರ್ತಿ ಕ್ರಾಶ್, ರಿಪೀಟ್ ಪೂರ್ತಿ ಕ್ರಾಶ್. ಅಂಡ್ ಈ ಜಾಗದಲ್ಲಿ ನಾನು ಲೈವ್ ಅಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೆ ವಿಕ್ಸ್ ಬೀಳಬಹುವ ಸಾಧ್ಯತೆ ಇದೆ. ಮುಗೀತು ಸರ್, ಬಜೆಟ್ ಮುಗೀತು, US ಇಂಡಿಯಾ ಟ್ರೇಡ್ ಡೀಲು ಮುಗೀತು, ನಾಳೆ ಮತ್ತೆ ವಿಕ್ಸ್ ಏರುತ್ತೆ, ಆಪ್ಷನ್ ಬೈ ಮಾಡ್ತೀನಿ ಅನ್ನೋ ಸ್ಥಿತಿ ಇಲ್ಲ. ನೀವು ರೇಂಜ್ ಬೌಂಡ್ ಅಲ್ಲಿ ಜಾಸ್ತಿ ಸಿಕ್ಕೊಂಡ್ಬಿಡ್ತೀರಿ. ಆಪ್ಷನ್ ಸೆಲ್ಲಿಂಗ್ ಕಥೆಗಳು ಸಿಗ್ತಾ ಇದೆ. ಯೂಸ್ ಇಟ್ ಇಫೆಕ್ಟಿವ್ಲಿ. ಮಾರ್ಕೆಟ್ ರೈಟ್ ನೌ ವಿಕ್ಸ್ ಅಟ್ 12.90. ಓಕೆ, ಸೆನ್ಸೆಕ್ಸ್ ನೋಡ್ಕೊಳ್ಳಿ ಒನ್ ಡೇ ಬಿಫೋರ್ ಎಕ್ಸ್ಪೈರಿ, ಬಿಕಾಸ್ ನಾಡಿದ್ದರೆ ಎಕ್ಸ್ಪೈರ್ ಇದೆ. ಓಕೆ, ದೆನ್ ಪುಟ್ ಇಟ್ ಆನ್ ಡೇ ಆಂಗಲ್. ಡೇ ಆಂಗಲ್ ಪ್ರಕಾರ ಮೇಜರ್ ಲೆವೆಲ್ ಈಗ ಆಸ್ ಇಟ್ 82,700 ಅಂಡ್ ಟಾಪ್ ಈಸ್ ಅರೌಂಡ್ 85,300 ಅಂಡ್ ಮಿಡ್ ಲೆವೆಲ್ ಇದೆ, ಅದು ಈ ಲೆವೆಲ್ 84,400. ಅಂಡ್ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿರೋ ಜಾಗ ಅದು ಕೂಡ ಒಂದು ಇಂಪಾರ್ಟೆಂಟ್ ಜಾಗ ಇದೆ, ದಟ್ ಈಸ್ 83,500 ಲೆವೆಲ್. ಓಕೆ, ಇಷ್ಟನ್ನ ಮಾರ್ಕ್ ಮಾಡ್ಕೊಂಡ್ರೆ ಮೂವಿಂಗ್ ಇವಸ್ ಹಾಕೊಳ್ರಿ, ಅದು ಸೇಮ್ ನಿಫ್ಟಿ ತರನೇ ಕಾಣುತ್ತೆ. ಅದನ್ನ ತೆಗೆದಾಕಿ 30 ನಿಮಿಷಕ್ಕೆ ಬನ್ನಿ. ಈಗಲೂ ಕೂಡ ನಾನು ಥಿಂಕ್ ಮಾಡ್ತಾ ಇರೋದು ನಿಫ್ಟಿನಲ್ಲಿ ಏನ್ ಥಿಂಕ್ ಮಾಡೋದು ಅದೇ ರೀತಿ. ಫೇಲ್ಯೂರ್ ಬಿಲೋ 83,600 ಅಥವಾ 83,500 ಕ್ಯಾನ್ ಫಿಲ್ ಅಪ್ ದ ಮಾರ್ಕೆಟ್ ಟಿಲ್ ಹಿಯರ್. ಸ್ಲೋಲಿ ಬರ್ಬೋದು ಅನ್ಕೋತೀನಿ. 83,000 ಫಸ್ಟ್ ಟಾರ್ಗೆಟ್ ಅಂಡ್ ಫರ್ದರ್ 82,700 ವರೆಗೂ ಬರುವ ಸಾಧ್ಯತೆ ಇದೆ. ಇದು ಇಲ್ಲ ಮಾರ್ಕೆಟ್ ನಿಮ್ಗೆ ಏನಾದರೂ ಫ್ಲಾಟ್ ಆಗಿ ಓಪನ್ ಆದ್ರೆ ಎಕ್ಸ್ಪೆಕ್ಟ್ ಮಾಡ್ತೀರಿ ಈ ಮಾರ್ಕೆಟ್ 84,000 ಅಥವಾ 83,600 ಅನ್ನುವ ರೇಂಜ್ ಅಲ್ಲೇ ಇರುವ ಸಾಧ್ಯತೆ ಇದೆ. ಓಕೆ, ಅದರ್ ದನ್ ದಿಸ್ ಒನ್ ವ್ಯಾಲ್ಯೂ ಝೋನ್ ನ ಮಾರ್ಕ್ ಮಾಡಿದ್ದೀನಿ 84,432 ಅಥವಾ 83,600 ಅಥವಾ 82,700. ಈ ಲೆವೆಲ್ಗಳು ನಿಮಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈ ಜಾಗದಲ್ಲಿ ಏನ್ ಮಾಡುತ್ತೆ ಅನ್ನೋ ಬೇಸ್ ಮೇಲೆ ಪೊಸಿಷನ್ ತಗೊಳ್ತೀರಿ. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ಒನ್ ಬ್ಯಾಂಕ್ ಟಿ ಕೂಡ ಆಲ್ಮೋಸ್ಟ್ ಆಲ್ ಟೈಮ್ ಹತ್ರ ಓಪನ್ ಆದ. ಅಂಡ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂದ್ರೆ ನಿನ್ನೆ ನಾವೇನು ಡಿಸ್ಕಷನ್ ಮಾಡಿದ್ವಿ ಈ ರೀತಿ. ಹೌದು, ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಅಂತ ಡಿಸ್ಕಷನ್ ಮಾಡಿದ್ವಿ. ಮಾರ್ಕೆಟ್ ಅದ ತಲೆ ಮೇಲೆ ಓಪನ್ ಆಯ್ತು, 61,000 ಚಿಲ್ಲರೆ ಹತ್ರ ಓಪನ್ ಆಗಿ ಕೆಳಗಡೆ ಬಂದಿದೆ. ಅಂಡ್ ಇಂಪಾರ್ಟೆಂಟ್ ಫ್ಯಾಕ್ಟ್ ನಂಬರ್ 2 ಏನಪ್ಪಾ ಅಂದ್ರೆ ಮಾರ್ಕೆಟ್ ಈಗ ನಿಂತಿರುವ ಜಾಗ ಒನ್ ಆಫ್ ದ ಮೇಜರ್ ಲೆವೆಲ್ ಅರ್ಲಿ ರಿಜೆಕ್ಷನ್ ಟರ್ನ್ ಟು ಬಿ ಅ ಪಾಸಿಟಿವ್ ಸಪೋರ್ಟ್ ಆಗಬಹುದು ಅನ್ನೋ ಸ್ಥಿತಿ ಇದೆ. ಎಕ್ಸಾಕ್ಟ್ಲಿ 60,000 ಸೈಕಾಲಜಿಕಲ್ ನಂಬರ್ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ಆಫ್ ರಿಜೆಕ್ಷನ್ ಅರ್ಲಿ ರೀತಿ ಸಪೋರ್ಟ್ ತರ ಕೆಲಸ ಮಾಡಬಹುದು. ಸೊ ಆನ್ ದ ಪಾಯಿಂಟ್ ಆಫ್ ವ್ಯೂ ನಾನು ಲಾಜಿಕಲ್ ಏನ್ ಥಿಂಕ್ ಮಾಡ್ತೀನಿ ಅಂದ್ರೆ ನಾಳೆ ನಿಮಗೆ ಇಲ್ಲಿಂದಾನೆ ಬುಲ್ಲಿಶ್ ರಿವರ್ಸಲ್ ಸಿಗುವ ಸಾಧ್ಯತೆ ಇದೆ. ಓಕೆ, ಎಷ್ಟುವರೆಗೂ ಟಾರ್ಗೆಟ್ ಮಾಡಬಹುದು ಅನ್ನೋದಕ್ಕೆ ನಾನು ಮೇಲ್ಗಡೆಯಿಂದ ಇರುವ ರೆಡ್ ಕ್ಯಾಂಡಲ್ಗೆ ಒಂದು ಫಿಬೊನಾಚಿ ಹಾಕಿದ್ರೆ ಇಟ್ ಕುಡ್ ಬಿ ಅರೌಂಡ್ 61,000 ಇನ್ ರಿಟರ್ನ್. ಓಕೆ, ನಾಳೆ ಇಲ್ಲಿಂದ ನಿಮಗೆ ಸಪೋರ್ಟ್ ಸಿಕ್ಕರೆ ಅದು ಮಾತ್ರ ನಿಮಗಿರುವ ಈಸಿ ಟ್ರೇಡ್ ಸಿಸ್ಟಮ್. ಇಲ್ಲ ಸರ್ ಕೆಳಗಡೆ ಬೀಳುತ್ತೆ ಅಂತ ಲಾಜಿಕಲಿ ಥಿಂಕ್ ಮಾಡಿದ್ರು. ಸೊ ಇಫ್ ಇಟ್ ಈಸ್ ಕ್ಲೋಸಿಂಗ್, ಐ ರಿಪೀಟ್, ಇಫ್ ಇಟ್ ಈಸ್ ಕ್ಲೋಸಿಂಗ್ ಬಿಲೋ 59,800 ಕೆಳಗಡೆ ಮಾರ್ಕೆಟ್ ಹೋಗ್ತಾ ಇದ್ರೆ ಆವಾಗ ಥಿಂಕ್ ಮಾಡ್ಬೋದು ಸರ್ ಹೌದು ಬರಬಹುದು ಅಂತೇಳಿ. ದಿಸ್ ಇಸ್ ಕೌಂಟ್ ಟು ಬಿ ಅ ಪ್ರೊಬಾಬಿಲಿಟಿ ಇಲ್ಲಿ ಕಡಿಮೆ ಇದೆ. ಕರೆಕ್ಟಾ? ಸೂಪರ್. ಸೊ ಇದ್ರ ಜೊತೆಗೆ ಮೂವಿಂಗ್ ಅವರೇಜ್ಗಳ ಕತೆ ಲೆಕ್ಕನ ಬರೋದಿಲ್ಲ, ಅದನ್ನ ಬಿಟ್ಟು ಹಾಕಿ. ಈಗ 30 ನಿಮಿಷಕ್ಕೆ ಬಂದರೂ ಕೂಡ ಇದೇ ಸೇಮ್ ಸ್ಟೋರಿ ರಿಪೀಟ್ ಮಾಡಬೇಕಾಗತ್ತೆ. ಡು ಚೆಕ್ ನಾಳೆ ಮಾರ್ಕೆಟ್ ನಲ್ಲಿ ಈ ಸ್ವಿಂಗ್ ನ ಮೇಲ್ಗಡೆ ಹೋದ್ರ ಓಕೆ 60,200 ಇದೆ ಮಾರ್ಕೆಟ್. ಹೆಂಗಿದ್ರು ನಿಮ್ಗೆ ಇಲ್ಲಿ 1, 2 ಡಬ್ಲ್ಯೂ ಪ್ಯಾಟರ್ನ್ ರೀತಿ ಮಾಡ್ತಾ ಈಗ ರಿವರ್ಸ್ ಆದ್ರೆ 61,000 ಈ ರೀತಿ ನೀವು ಟ್ರೈ ಮಾಡ್ತೀರಿ. ದಟ್ಸ್ ಹೌ ದ ಸ್ವಿಂಗ್ ಟ್ರೇಡ್ ಹ್ಯಾಪನ್ಸ್. ಓಕೆ, ಈಸಿ ಇದೆ. ಫೇಲ್ಯೂರ್ ಆದರೆ ಸ್ಲೋಲಿ 59,800 ಕಡೆ ಸ್ಲೋಲಿ ನೆಗೆಟಿವ್ ಆಗ್ಬೋದು. ಅಬ್ಸರ್ವ್ ಮಾಡಿ, ಇಲ್ಲೇ ಒಳಗಡೆ ಇದ್ರೆ ಅವಾಯ್ಡ್ ಮಾಡಿ, ಬಿಕಾಸ್ ನಮಗೆ ಮಂತ್ಲಿ ಆಪ್ಷನ್ಸ್ ಇರೋದ್ರಿಂದ ಬಾಯಿಂಗ್ ಕಡೆನ ಪೊಸಿಷನ್ಸ್ ಬೇಕಾಗತ್ತೆ. ಅಥವಾ ಲೈಕ್ ರ್ಯಾಂಡಮ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ಲಿಕ್ಕೆ ಇನ್ನೂ ದಿನಗಳು ಜಾಸ್ತಿ ಇದೆ, 21 ದಿನ ಇದೆ ಎಕ್ಸ್ಪೈರಿ ಆಗಲಿಕ್ಕೆ. ಸೊ ಕಮಿಂಗ್ ಟು ದ ಫಿನ್ ನಿಫ್ಟಿ ಹಿಯರ್ 27,000 ಐ ರಿಪೀಟ್ 700 ಹತ್ರ ಕ್ಲೋಸ್ ಆಗಿದೆ. ಇದನ್ನು ಕೂಡ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರ ಡಿಸ್ಕಷನ್ ಮಾಡಿದ್ವಿ. ಅಂಡ್ ಆ ಆಂಗಲ್ ಇಂದ ನೋಡಿದ್ರೆ ಮಾರ್ಕೆಟ್ ಗ್ಯಾಪ್ ಅಪ್ ಏನೋ ಓಪನ್ ಆದ, ಮೇಲ್ಗಡೆ ಓಪನ್ ಆಗ್ಬಿಟ್ಟು ವಾಪಸ್ ರೇಂಜ್ ಒಳಗಡೆ ಬಂದು ಕ್ಲೋಸ್ ಆದಂಗೆ ಕಾಣ್ತಾ ಇದೆ. ಸೊ ಪ್ರೊವೈಡೆಡ್ ನಾಳೆ ನಿಮಗೆ ರಿಜೆಕ್ಷನ್ ಸಿಗ್ತಾ ಇದೆ 27,700 ಹತ್ರ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಮಾರ್ಕೆಟ್ ಟು ಲೈಕ್ ಕರೆಕ್ಟ್ ಟಿಲ್ 27,300 to 400 ಲೆವೆಲ್. ಇಲ್ಲ ಇಲ್ಲೇ ಹೋಲ್ಡ್ ಮಾಡತ್ತೆ ಅಬೌವ್ 27,800 ಅಂದ್ರೆ ಮಾರ್ಕೆಟ್ ಸ್ಲೋಲಿ ಪಾಸಿಟಿವ್ ಆಗ್ತಾ ನಿಮ್ಮ ಫಸ್ಟ್ ಟಾರ್ಗೆಟ್ 28,000 ಬರುವ ಎಲ್ಲಾ ಸಾಧ್ಯತೆಯನ್ನ ಶೋಕಾಸ್ ಮಾಡುತ್ತೆ. ಸೊ ಕಮಿಂಗ್ ಟು ದ ಮಿಡ್ಕ್ಯಾಪ್ ನಿಫ್ಟಿ ಏನ್ ಹೇಳ್ಕೊಡ್ತಾ ಇದೆ. ಸೊ ಲುಕ್ ಅಟ್ ಹಿಯರ್ ನಿಫ್ಟಿ ಮಿಡ್ಕ್ಯಾಪ್ ಹಿಯರ್ 13,700 ಹತ್ರ. ಓಕೆ, ಮೇಜರ್ ಸರ್ಜರಿ ತರ ಮೇಲ್ಗಡೆ ಓಪನ್ ಆಗಿದೆ ಎಲ್ಲವೂ. ಓಕೆ, ಸೊ ಮೇಜರ್ ಲೆವೆಲ್ ನ ಮೇಲ್ಗಡೆ ಡ್ರಾ ಮಾಡೋಣ. ಇನ್ನೊಂದು ದಟ್ ಈಸ್ 4,000 ಅಂತ ತಿಳ್ಕೊಳ್ಳಿ, ಎಕ್ಸಾಕ್ಟ್ ರೌಂಡ್ ನಂಬರ್. ಓಕೆ,
ಮಾರ್ಕೆಟ್ ಎಲ್ಲ ಲೆವೆಲ್ನ ದಾಟ್ಕೊಂಡೇ ಹೋಗಿದ್ದಾನೆ ಅಂಡ್ ಒನ್ ಆಫ್ ದ ಮೇಜರ್ ಲೆವೆಲ್ ದಿಸ್ ವೆನ್ ಮಾರ್ಕೆಟ್ ವೇರ್ ಇಟ್ಸ್ ಕ್ಲೋಸ್ಡ್. ಓಕೆ, ಹಿಸ್ಟಾರಿಕಲಿ ಈ ಪಾಯಿಂಟ್ ಆಫ್ ವ್ಯೂ 13,500 ಚಿಲ್ಲರೆ, ಓಕೆ 600 ಅನ್ಕೊಳ್ಳಿ, ಮೇಜರ್ ರೋಲ್ ಪ್ಲೇ ಮಾಡಿದೆ. ನಾಳೆ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡೋದು ಫೇಲ್ ಅಲ್ಲ ಇಲ್ಲಿಂದ. ಇನ್ ಕೇಸ್ ರಿವರ್ಸಲ್ ಆದ್ರೆ 60% ಟಾರ್ಗೆಟ್ ನಿಮ್ಗೆ ಬರೋದು 13,800ವರೆಗೂ. ಇಲ್ಲ 13,600 ಫೇಲ್ ಆದ್ರೆ ಥಿಂಕ್ ಮಾಡಬಹುದು 13,400. ಸೊ ಡೂ ಚೆಕ್ ಹಿಯರ್ ಮಾರ್ಕೆಟ್ ನಲ್ಲಿ ಈ ಜಾಗದಲ್ಲಿ ಏನ್ ರೋಲ್ ಪ್ಲೇ ಆಗತ್ತೆ ಅಂತ ಹೇಳಿ. ಎನಿವೇ ಅನ್ಪ್ರೆಸಿಡೆಂಟ್ ಹೆವಿ ಗ್ಯಾಪ್ ಅಪ್ ಆಗಿರೋದ್ರಿಂದ ಮಾರ್ಕೆಟ್ ನಲ್ಲಿ ಕೆಲವೊಂದು ಸಿನಾರಿಯೋ ಕ್ರಿಯೇಟ್ ಮಾಡಿದೀವಿ. ಸೊ ಕುಡ್ ಬಿ ಅ ಮಾರ್ಕೆಟ್ ರೇಂಜ್ ಬೌಂಡ್ ಅನ್ನೋ ಸ್ಥಿತಿನೇ. ಅಂಡ್ ಅಟ್ ದ ಸೇಮ್ ಟೈಮ್ ಬಿಕ್ಸ್ ಕೂಡ ಇನ್ ಮೇಲೆ ಬೀಳ್ತಾ ಹೋಗುತ್ತೆ. ಸೊ ನೀವು ರ್ಯಾಂಡಮ್ಲಿ ನಾನು ಇಲ್ಲ ಸರ್ ನಾನು ಆಪ್ಷನ್ ಬಾಯಿಂಗ್ ಕಡೆ ಹೋಗ್ತೀನಿ ಅಂದ್ರೆ 2 ಸಲ ವಿಚಾರ ಮಾಡಿ ಹೆಜ್ಜಿಂಗ್ ಸೈಡ್ ಥಿಂಕ್ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದರ್ ದಿಸ್ ಒನ್ ಯಾವುದೇ ಸ್ಟಾಕ್ ನ ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತೀನಿಪ್ಪ ಅಂದ್ರೆ ಆಲ್ ಅಟ್ ಆಲ್ ಲುಕಿಂಗ್ ಲೈಕ್ ಅ ಹ್ಯೂಜ್ ಅಪ್ಸ್ ಅಂಡ್ ಡೌನ್ಸ್ ಹಿಯರ್, ಬಟ್ ದೇ ಆರ್ ನಾಟ್ ಟೆಕ್ನಿಕಲಿ ಫಿಸಿಬಲ್ ಇಲ್ಲ ಟ್ರೇಡ್ ಲೈಕ್ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ, ಬಿಕಾಸ್ ಪ್ರಾಫಿಟ್ ಬುಕಿಂಗ್ ಬಂದಿದೆ ಹ್ಯೂಜ್ ಗ್ಯಾಪ್ ಅಪ್ಸ್ಗಳು ಆಗೋದ್ರಿಂದ. ಓಕೆ, ಲುಕ್ ಅಟ್ M&M ಆಗಲಿ, ಈವನ್ ಹೀರೋ ಮೋಟರ್ ಕಪ್ ಆಗಲಿ. ಓಕೆ, ಒಂದು ಹೀರೋ ಮೋಟರ್ ಕಪ್ ಅಲ್ಲಿ ಎಕ್ಸಾಕ್ಟ್ಲಿ ಒಂದು ರಿಜೆಕ್ಷನ್ ಟ್ರೆಂಡ್ ಹತ್ರ ಇದ್ದು 5,800 ದಾಟಿದ್ರೆ ಮೊಮೆಂಟಮ್ ಸಾಧ್ಯತೆ ಹೆವಿ ಇದೆ. ಟು ಚೆಕ್ ಔಟ್ ಹಿಯರ್. ಈವನ್ ಸನ್ ಫಾರ್ಮ್ ಆಗಿ ಇವನ್ 4 to 5%. ಓಕೆ, ಆಮೇಲೆ ಎಲ್ಲ ಸ್ಟಾಕ್ಗಳು ಹೆವಿ ಪ್ರಾಫಿಟ್ ಬುಕಿಂಗ್ ಅಂಡ್ ಹೆವಿ ಗ್ಯಾಪ್ ಅಪ್ಸ್ಗಳು ಇದ್ದಿರೋದ್ರಿಂದ ಪ್ರಾಪರ್ ಸ್ಟ್ರಕ್ಚರ್ ಅಂತೂ ಇಲ್ವೇ ಇಲ್ಲ. ಓಕೆ, ಸೊ ಯಾವ್ದೇ ರೀತಿ ಪ್ರಾಪರ್ ಸ್ಟ್ರಕ್ಚರ್ ಇದ್ರೋ ಯಾವ್ದಾದ್ರು ಸ್ಟಾಕ್ಗಳು ಇದ್ರೆ ಅಲ್ಲಿ ಟ್ರೈ ಟು ಎಕ್ಸ್ಪ್ಲೇನ್. ಇವನ್ ನೋಡ್ಕೊಳ್ಳಿ, ರಿಲಯನ್ಸ್ ಪ್ರಾಫಿಟ್ ಬುಕಿಂಗ್ ಆಯಿತು, ಹ್ಯೂಜ್ ಗ್ಯಾಪ್ ಅಪ್ ಆಗಿದೆ, ಪಾಸಿಟಿವ್ ನಲ್ಲಿ ಕ್ಲೋಸ್ ಆಗಿದೆ, ಕ್ಯಾಂಡಲ್ ಯಾವ ರೀತಿ ಇದೆ, ರೆಡ್ ಇದೆ. ಎಲ್ಲ ಸ್ಟಾಕ್ಗಳು ಆ ರೀತಿ ಇರೋದ್ರಿಂದ ಐ ಕಾಂಟ್ ಅಸೆಸ್ ಪ್ರಾಪರ್ಲಿ ಅನ್ನೋ ಸ್ಥಿತಿ ಇದೆ. ಸೊ ಯಾವುದೇ ರೀತಿ ಪೊಸಿಷನ್ಸ್ ಆಗೋದಿದ್ರೆ ಒಂದು 2 ದಿನ ವೇಟ್ ಮಾಡಿ ಮಾರ್ಕೆಟ್ ನಲ್ಲಿ ಕ್ಲಿಯರ್ ಡೈರೆಕ್ಷನ್ ತಿಳಿಯಾಗೋ ಚಾನ್ಸ್ ಇದೆ. ಬಿಕಾಸ್ ಬಜೆಟ್ ಮುಗಿದೋಗಿದೆ, US ಇಂಡಿಯಾ ಟ್ರೇಡ್ ಡೀಲು ಮುಗಿದೋಗಿದೆ, ಮಾರ್ಕೆಟ್ ನಲ್ಲಿ ಏನೂ ಇಲ್ಲ. ಸೊ ಈಗ ನೀಟಾಗಿ ಮಾರ್ಕೆಟ್ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದನ್ನ 2 ದಿನದೊಳಗಡೆ ಗೊತ್ತಾಗುತ್ತೆ. ಆ ಬೇಸಿಸ್ ಮೇಲೆ ಪೊಸಿಷನ್ ಮಾಡೋಣ. ಟಿಲ್ ದ್ಯಾಟ್ ಐ ಥಿಂಕ್ ವಿಕ್ಸ್ ಕೂಡ ಕೂಲ್ ಆಫ್ ಆಗುತ್ತೆ. ಸೊ ಫಾರ್ ದಟ್ ಪರ್ಪಸ್ we will try to go on option selling in even in stock options and even in index options ಅಲ್ಲಿ ಟ್ರೈ ಮಾಡೋಣ. ಓಕೆ, ಡೂ ಚೆಕ್ ದಿಸ್ ಒನ್. ಅದರ್ ದನ್ ದಿಸ್ ಒನ್ ಏನಾದರೂ ಇಂಪಾರ್ಟೆಂಟ್ ಅಪ್ಡೇಟ್ಸ್ಗಳು ಇದ್ರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ. ಕ್ಲಾಸಸ್ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಹೇಳಿದೀವಿ, ಬಹಳ ಚೆನ್ನಾಗಿ ಕೇಳಿದ್ರಿ, ಆದರೆ ವಾಪಸ್ ರಿಪ್ಲೈ ಮಾಡಿಲ್ಲ. ಅಂಡ್ ಐ ವಿಲ್ ನಾಟ್ ಕಾಲ್ ಯು ಬ್ಯಾಕ್ ಬಿಕಾಸ್ ನಾನು ಯಾರಿಗೂ ಫೋರ್ಸ್ ಮಾಡಲ್ಲ ಸರ್ ಕಾಲ್ಸ್ ಲೈಕ್ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿ ಅಂತೇಳಿ. ತಗೊಳ್ಳೋದೇ 20 ಜನರನ್ನು ತಗೊಳ್ತೀವಿ ಆ್ಯಂಡ್ ತೊಗೊಂಡ್ರೆ 3 ತಿಂಗಳವರೆಗೂ ಇನ್ನೊಂದು ಕ್ಲಾಸ್ನು ತಗೊಳ್ಳೋದಿಲ್ಲ. ಎನಿವೇ, ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಸಿಲೆಬಸ್ ಇದೆ, ಓದ್ಕೊಳ್ಳಿ. ಇಷ್ಟ ಆದರೆ ಜಾಯ್ನ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು